ನಾನು ಪರೀಕ್ಷೆಯಲ್ಲಿ ಫೇಲ್ ಆದೆ, ಆದರೆ ಜೀವನದಲ್ಲಿ ಪಾಸಾಗಿದ್ದೇನೆ ಎಂದು ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಇಲಾಖೆಯಲ್ಲಿ ಹಣದ ಕೊರತೆ ಇಲ್ಲ. ನಮ್ಮ ಶಾಲೆಗಳು ಬಹಳ ಚೆನ್ನಾಗಿ ಫಲಿತಾಂಶ ನೀಡಿವೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸಾಕಷ್ಟು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಶಾಲೆಯಲ್ಲಿ ಎಕ್ಸಾಮ್ನಲ್ಲಿ ನಾನು ಕೂಡ ಫೇಲ್ ಆಗಿದ್ದೆ. ನನ್ನ ಫೇಲಿಗೆ ನಾನೊಬ್ಬನೇ ಕಾರಣ ಅಲ್ಲ, ಶಾಲೆಯು ಕೂಡ ನನ್ನ ಫಲಿತಾಂಶದ ಹೊಣೆ ಹೊರಬೇಕಾಗುತ್ತದೆ. ಮಕ್ಕಳಿಗೆ ಇದೇ ಪ್ರಪ್ರಥಮ ಬಾರಿಗೆ ನೋಟ್ಬುಕ್ ಸಹ ನೀಡ್ತಿದ್ದೇವೆ ಎಂದು ಮಾತನಾಡಿದ್ದಾರೆ. ಸಂತೋಷ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನ ಬಹಳ ಹತ್ರ ಅಂತ ಹೇಳಿದರೆ ಮಕ್ಕಳ ದಿನಾಚರಣೆ ಅಂದ ತಕ್ಷಣ ನೆಹರೂರದು ಹುಟ್ಟಿದಬ್ಬ ಮಕ್ಕಳಿಗೊಂದು ಹೂವು ಕೊಡೋದು ಇಲ್ಲ ಅಂದ್ರೆ ಇಷ್ಟಕ್ಕೆ ಅವ್ರ ಭವಿಷ್ಯದ ಬಗ್ಗೆ ನಾವೇನು ಮಾಡ್ತಾ ಇರಲಿಲ್ಲ. ಆದರೆ ಸಮಸ್ಯೆಗಳನ್ನು ಎಲ್ಲಿದೆ ಅಂತ ಹೇಳಿ ನೋಡಿ 14ನೇ ತಾರೀಕು ನವೆಂಬರ್ ಮಕ್ಕಳ ದಿನಾಚರಣೆ ಅಂಗವಾಗಿ ಮೆಗಾ PTM ಮಾಡಿದೆ. 46,000 ಶಾಲೆಯಲ್ಲೂ ಕೂಡ ಒಂದು 2-3 ಸಾವಿರ ಶಾಲೆಯವರು ಅಷ್ಟೊಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದು ಕೂಡ ಗೊತ್ತಿದೆ. ಅದು ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ ಮತ್ತು ಬೇರೆ ವಿಚಾರ. ನಾವು ಬ್ಯಾಂಕ್ವೆಟ್ ಹಾಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಂಟೈರ್ ಸ್ಟೇಟಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು 43 ಲಕ್ಷ ಮಕ್ಕಳಿಗೆ 46,000 ಶಾಲೆಗಳಲ್ಲಿ ನಾವು ನೇರವಾಗಿ ಅವರಿಗೆ ಮಾತಾಡ್ತಕ್ಕಂಥದ್ದು. ಇಲ್ಲಿ ಏನಾಗ್ಬಿಟ್ಟಿದೆ, ತಂದೆ ತಾಯಿಯವರ ಲಿಮಿಟಲ್ಲೂ ಕೂಡ ಅವ್ರಿಗಷ್ಟೇ ಬುದ್ಧಿ ಇರೋದು. ಪಾಪ ಅವ್ರಿಗೇನು ಮಾಡೋಕ್ಕಾಗಲ್ಲ. ಅವ್ರೇನು ಅಂದ್ಕೊಂಡ್ಬಿಡ್ತಾರೆ, ಮಕ್ಕಳ ಶಾಲೆಗೆ ಹೋದ ತಕ್ಷಣ AS ಆಫೀಸರ್ ಆಗಿಬಿಡ್ತಾರೆ. ಕರೆಕ್ಟಾನೆ. ಹಳ್ಳಿ ಕಡೆಗೆ ನಾವು ಏನು ಅನ್ಕೋತೀವಿ ಅದನ್ನೇನು ಅಂತ, ಅದೇ ನೀವು ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ದುಡ್ಡಿಗೆ ಏನಪ್ಪ ನಮ್ಮ ಮಕ್ಕಳು ಎಷ್ಟು ಓದಾರೆ ಇದನ್ನೆಲ್ಲ ಲೆಕ್ಕತ್ತೆ. ಸರ್ಕಾರದಲ್ಲಿ ಏನಾಗ್ಬಿಡ್ತದೆ, ಮಕ್ಕಳನ್ನ ಬಡವರು ಅವರಿಗೆ ಚಿಂತನೆ ಜಾಸ್ತಿ ಇರಲ್ಲ. ನೋಡಿ, ಒಂದು ಮಗು ಭವಿಷ್ಯವನ್ನು ಬರೀ ಸರ್ಕಾರಗಳು ಕಾಪಾಡೋಕ್ಕಾಗಲ್ಲ, ಫಸ್ಟ್ ಹೆತ್ತವ್ರು ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಅವತ್ತು ಹೇಳಿಬಿಟ್ಟೆ, ಫಸ್ಟು ಏನಾದ್ರು ಮಕ್ಕಳು ತಪ್ಪು ಮಾಡಿದರೆ ಕಾರಣಕರ್ತರು ತಂದೆ ತಾಯಿಯವರೇ ಫಸ್ಟು, ಆಮೇಲೆ ಟೀಚರ್ಸು, ಆಮೇಲೆ ನಮ್ಮಂಥ ಮಿನಿಸ್ಟ್ರು, ನಮ್ಮಂಥ ಸರ್ಕಾರಗಳು ಅಂದ್ಬಿಟ್ಟೆ ನಾನು. ಬಟ್ ನಾವು ಲಾಸ್ಟ್ ಬರ್ತೀವಿ, ನಾವು ಆ ಪ್ರೋಸೆಸ್ಸಲ್ಲಿದ್ದೀವಿ. ಆದರೆ ತಂದೆ ತಾಯಿಯವ್ರಿಗೂ ಕೂಡ ಗಮನ ಬರಬೇಕಂತ ಮೆಗಾ PTM ನಾನು ಕೆಲವು ವಿಡಿಯೋ ಹಂಚ್ಕೊಳ್ತೀನಿ. ನನಗೆ ಎಷ್ಟು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಏನಂತ ಹೇಳಿದರೆ, ಹೆತ್ತು ತಂದೆ ತಾಯಿಯವ್ರಿಗೆ ನಾವು ಗೌರವನೇ ಕೊಡಲ್ಲ, ಆದರೆ ಮಕ್ಕಳು ತಂದೆ ತಾಯಿಯವರು ಪಾದ ಪೂಜೆ ಮಾಡಿದ್ದಾರೆ, ನಾವು ಕಾಣದೇ ಇರೋ ದೇವ್ರಿಗೆ ಹೋಗಿ ಪೂಜೆ ಮಾಡೋಕ್ಕೆ ಹೋಗ್ತೀವಿ, ಹೆತ್ತು ತಂದೆ ತಾಯಿಯವ್ರನ್ನ ಬಿಟ್ಟು ಬಿಡ್ತೀವಿ. ನೋಡಿ, ಆ ವಿಡಿಯೋದಲ್ಲಿ ನೋಡ್ಬೇಕು ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಮಕ್ಕಳೆಲ್ಲ ಕೂತ್ಕೊಂಡು ಕೆಲವರೆಲ್ಲ ತಂದೆ ತಾಯಿಯಂದ್ರಿಗೆ ಜಾಸ್ತಿ ಮಾಡಿದ್ದಾರೆ, ಯಾಕೆಂದರೆ ಹೆಚ್ಚು ತಾಯಂದ್ರೆ ಪಾರ್ಟಿಸಿಪೇಟ್ ಗೊಳಗೊಳಗೊಳ ಹತ್ಬಿಟ್ಟಿದ್ದಾರೆ ತಾಯಂದ್ರು. ಕಂಡಿರಲ್ಲ ನೋಡಿ. ಈಗ ನಾಳೆ ದಿವಸ ನನ್ನ ಮಗನೇ ಬಂದ್ಬಿಟ್ಟು ಪಾದ ಪೂಜೆ ಮಾಡ್ತಾನೆ ಒಂದು ಭಾವನೆಯಿಂದ ಅಂತ ಹೇಳಿದಾಗ ಹೆಂಗೆ ಎಫೆಕ್ಟ್ ಆಗುತ್ತೆ. ಇಂಥ ಭಾವನೆಯನ್ನು ತರಬೇಕಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಈ ಬೇರೆ ಚಿಂತನೆಯನ್ನು ಐಡಿಯಾಲಜಿಕಲ್ ಬೇಸ್ಡ್ ತಂದುಬಿಡ್ತಾರೆ. ಬೇರೆ ನಾನು ಅದು ಹೇಳಕ್ಕೆ ಹೋಗಲ್ಲ, ಹೇಳಿಬಿಟ್ರೆ ಅದು ಮತ್ತು ಅದೊಂದು ಅಧ್ಯಾಯ ಸ್ಟಾರ್ಟ್ ಆಗಿಬಿಡ್ತದೆ. ಸ್ಕೂಲಿಗೆ ಹೋಗಿ ಬೇರೆ ಅಧ್ಯಾಯ ತರ್ತಾರೆ. ಕೋಸ್ಟಲ್ ಭಾಗದಲ್ಲಿ ನೀವು ನೋಡಿದಿರಿ, ಕೆಲಸದ ನೀವೇ ಪ್ರಶ್ನೆ ಹಾಕ್ತೀರಿ. ಅದಲ್ಲ, ಭಾವನಾತ್ಮಕ ಅಂತ ಹೇಳಿದರೆ ಇಲ್ಲಿ ತಂದೆ ತಾಯಿಯವರಿಗೆ ಫಸ್ಟ್ ನೀವು ಗೌರವ ಕೊಡೋದನ್ನ. ಯಾಕೆಂದರೆ ನಾವೇನಂತೀವಿ, ಫಸ್ಟ್ ಗುರುಗಳು ಯಾರು? ತಂದೆ ತಾಯಿಯವರು, ಆಮೇಲೆ ಗುರುಗಳು ಬರ್ತಾರೆ. ಆ ಭಾವನೆಯನ್ನು ಬರಬೇಕು ಅಂತ ಹೇಳಿದಾಗ ಅದಾದಮೇಲೆ ಗುರುಗಳಿಗೂ ಕೂಡ ಈ ಮಕ್ಕಳು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಎಲ್ಲೋ ಒಂದು ಶುರು ಚೆನ್ನಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಭಾಳ ಅರ್ಥಪೂರ್ಣವಾಗಿ ಆಗಬೇಕಾಗ್ತದೆ. ಯಾಕೆಂದರೆ ಮಕ್ಕಳಿಗೆ ಒಂದು ಫೌಂಡೇಶನ್ ಸರಿ ಇದ್ದುಬಿಟ್ರೆ, ಈಗ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನನ್ನ ಫೌಂಡೇಶನ್ ಮೇರಿ ಮಕ್ಳೆಟ್ ಇಲ್ಲೇ ಪಕ್ಕ, ಇದು DVS ಇಂದನೇ ನಾವಿಲ್ಲೇ ಓಡಾಡ್ತಾ ಇದ್ವಿ. ಆ ಶಾಲೆಯಲ್ಲಿ ಫೌಂಡೇಶನ್ ಮಾನವೀಯತೆ. ನಾನು ಫೇಲ್ ಆಗಿದ್ದೀನಿ, ಎಕ್ಸಾಮ್ಸಲ್ಲಿ ನಾನು ಫೇಲ್ ಆಗಿದ್ದೀನಿ. ಕಾರಣ ನಮ್ಮ ಟೀಚರ್ಸು, ನಮ್ಮ ಶಾಲೆ ಇರ್ಬೋದು. ನಾನು ಫುಲ್ ಬ್ಲೇಮ್ ನಾನು ತಗೊಳ್ಳಲ್ಲ, ಅವರಿಗೂ ಪರ್ಸೆಂಟೇಜ್ ಕೊಟ್ಟಿರ್ತೀನಿ ಅದರೊಳಗೆ. ಆದರೆ ಆ್ಯಸ್ ಎ ಮಾನವೀಯತೆಯಲ್ಲಿ ನಾನು ಮೋಸ್ಟ್ಲಿ ಯಾವತ್ತೂ ಕೂಡ ಮನುಷ್ಯನಾಗಿ ಒಳ್ಳೆ ರೀತಿಯಲ್ಲಿ ಆ ಶಾಲೆಗಳು ಬೆಳೆಸಿದ್ದಾರೆ. ನಮ್ಮ ತಂದೆ ತಾಯಿಯವರು, ಸೊಸೈಟಿಯವರು, ನಿಮ್ಮಂಥವರು ಎಲ್ಲರೂ ಸೇರಿ ಮಾಡಿದ್ದೀವಿ. ಅದು ಬಹಳ ಮುಖ್ಯ ಆಗ್ತದೆ. ಓದೋದನ್ನ ನಾವು ಸ್ವಲ್ಪ ಒತ್ತು ಕೊಡಬೇಕಾಗ್ತದೆ. ಯಾರೋ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ರಿಸಲ್ಟ್. ಯಾಕೆ ನಾನು ವಿವರಣೆಯನ್ನು ಇಷ್ಟೊಂದು ಕೊಡ್ತಾ ಇದ್ದೀನಿ ಅಂದರೆ, ಇದು ರಿಸಲ್ಟ್ ನನ್ನ ಎಕ್ಸಾಮ್ ಯಾವುದು ಅಂದರೆ, ಮೊನ್ನೆ ಬೆಳಗಾಂ ಸೆಷನ್ ಮೇಲ್ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ರಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂತೂ. ಆದರೆ ಈ ಸತಿ ಎಲ್ಲರೂ ಕೂಡ ಇನ್ನೂ ಮಾಡಲಿ ಕೆಲಸ ಅಂತ ಜೊತೆಗೆ 80-90% ನಮ್ಮನ್ನು ಇಲ್ಲ ಮಧುರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ವಿಧಾನಸೌಧದಿಂದ ಹೇಳ್ತಾರಲ್ಲ,
ಅದು ನನಗನ್ಸುತ್ತೆ ನನ್ನ ಇಲಾಖೆಯ ಪಾಸಿಂಗ್ ಮಾರ್ಕ್ಸು ಡಿಸ್ಟಿಂಕ್ಷನ್ನಲ್ಲಿ ಪಾಸಿಂಗ್ ಆಗಿದ್ದೀನಿ. ಇನ್ನೂ ರೆಸ್ಪಾನ್ಸಿಬಿಲಿಟಿ ಹೆಚ್ಚು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸಮಸ್ಯೆಗಳು ಯಾಕೆಂದರೆ ಬೇಕಾದಷ್ಟು ಇರೋದ್ರಿಂದ ನನಗೆ ಸಂತೋಷ ಇದೆ. KPS ರಿಕ್ರೂಟ್ಮೆಂಟ್ ಇನ್ನೂ 11,000 ಪ್ರೋಸೆಸ್ ನಡೀತಾ ಇದೆ. 7ನೇ ತಾರೀಕು TET ಮುಗೀತು. ಅನುದಾನಿತ ಶಾಲೆಗೆ 6,000 ಟೀಚರ್ಸ್ನ ತೊಗೊಳ್ತಾ ಇದ್ದೀವಿ. ಯಾಕೆಂದರೆ ಕನ್ನಡ ಶಾಲೆ ಹೆಚ್ಚು ಕಮ್ಮಿ ಭಾಳ ತೊಂದರೆಯಲ್ಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು 6,000 ಟೀಚರ್ಸನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಮುಂದಿನ ಬಜೆಟಿಗೂ ಕೂಡ ಮತ್ತೆ ಮನವಿ ಮಾಡಿದ್ದೀನಿ, ಏನಾದರೂ ಸ್ವಲ್ಪ ಆಗುತ್ತಾ ಸರ್ ನೋಡಿ ಅಂತೇಳಿ, ಟ್ರೈ ಮಾಡೋಣ, ಬಜೆಟ್ ಡಿಸ್ಕಷನ್ಸ್ ಬಂದಾಗ ನೋಡೋಣ ಅಂತ ಹೇಳಿದ್ದಾರೆ. 1995 ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸಿಲ್ಲ. ಅದನ್ನು ಕೂಡ ದಯವಿಟ್ಟು ಮೊನ್ನೆ ಬೆಳಗಾವಿಗೆ ಹೋಗಿ ನಾನೇ ಅವ್ರ ಹತ್ರ ಎಲ್ಲ ಹೋಗಿ ಸ್ಟ್ರೈಕಿಗೆ ಹೋಗಿ ಅವ್ರ ಹತ್ರ ಎಲ್ಲ ಮನವಿ ತೊಗೊಂಡು ಬಂದೆ. ಅಲ್ಲಿ ಹೋರಾಟಗಾರರು ಕೂಡ ಕನ್ನಡ ಶಾಲೆಯನ್ನು ಉಳಿಸಿ ಅಂತೇಳಿ, ಬಾರ್ಡರ್ ಲೆವೆಲಿಗೆ ಕನ್ನಡ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಒಂದು ಆರ್ಡರ್ ಮಾಡಿಬಿಟ್ಟೆ ನಾನು. ನನ್ನಿಂದ ಪರ್ಮಿಷನ್ನೇ ಬೇಡ, DD